ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಲೇಟೆಸ್ಟಾಗಿ ಒಂದು ಡಬಲ್ ಸ್ಟೆಪ್ಪಲ್ಲಿ ಪಿಕಾಟ್ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟೆಪ್ ಕ್ರೋಶಾ ಕುಚ್ಚು ಡಿಸೈನು ಸೂಪರ್ ಆಗಿರುವಂಥ ಒಂದು ಕಲರ್ ಕಾಂಬಿನೇಷನಲ್ಲಿ ಈ ಡಿಸೈನ್ನ ಮಾಡಿದ್ದೀನಿ. ಇದಕ್ಕೆ ನೀವು 600 650 ಅಥವಾ 700ವರೆಗೂ ಚಾರ್ಜಸ್ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹೆಚ್ಚು ಕಡಿಮೆ ನೋಡಿ ಮಾಡ್ಕೋಬಹುದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳೇನೇನು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಕಲರ್ 6 ಎಳೆ ದಾರನ ಸುತ್ತಿಡ್ಕೊಂಡಿದ್ದೀನಿ. ಹಾಗೆಯೇ ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ನ ಕೂಡ ತಗೊಂಡಿದ್ದೀನಿ 2 ಕಲರಲ್ಲಿ. ಮತ್ತು ಜರಿ ದಾರ ಕೂಡ ತಗೊಂಡಿದ್ದೀನಿ. ಮತ್ತು ಟ್ರಿಮ್ಮರು ಹಾಗೆಯೇ ಕ್ರೋಶಾ ನೀಡಲ್ ನಂಬರ್ 11 ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು. ಮತ್ತು ದೊಡ್ಡ ಕಣ್ಣಿನ ಸೂಜಿ ಬೇಕಾಗುತ್ತೆ ಕುಚ್ಚು ಕಟ್ಕೊಳ್ಳೋದಕ್ಕೆ. ಹಾಗೆಯೇ ದಪ್ಪದ್ದು ಓವೆಲ್ ಶೇಪ್ದು ರೌಂಡ್ ಬೀಡ್, ಹಾಗೆಯೇ ಕಟಿಂಗ್ ಬೀಡ್, ಈ ರೀತಿಯಾದಂಥ ಡಿಸೈನ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಬನ್ನಿ. ಮೊದಲಿಗೆ ನೋಡಿ, ಇದು ಸೀರೆ ಮೇಲ್ಭಾಗ, ಇದು ಸೀರೆ ಹಿಂಭಾಗ. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕಾಗುತ್ತೆ. ಮತ್ತು ನಾನಿಲ್ಲಿ ನೋಡಿ ಫಸ್ಟ್ ಸ್ಟೆಪ್ಪು ಕ್ರೀಮ್ ಕಲರ್ ಥ್ರೆಡ್ಡಿಂದ ಡಿಸೈನ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ನಾವು ದಾರದ ತುದಿಗೆ ಗಂಟಾಕಿಟ್ಕೊಂಡು ಕೂಡ ಡಿಸೈನ್ನ ಶುರು ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಸೀರೆಗೇ ದಾರಾನ ಕೂಡ ಗಂಟಾಕ್ಕೊಳ್ಬೋದು. ಮೊದಲಿಗೆ ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಆನಂತರ ಸೀರೆ ಹಿಂಭಾಗಕ್ಕೆ ದಾರಾನ ಇಟ್ಕೋಬೇಕು. ಸೀರೆ ಹಿಂಭಾಗಕ್ಕೆ ದಾರಾನ ಇಟ್ಕೊಂಡು ನೀಡಲ್ ಸಹಾಯದಿಂದ ಸೀರೆ ಮೇಲ್ಗಡೆಯಿಂದ ನೀಡಲ್ನ ಹಾಕಿ ದಾರಾನ ನೋಡಿ ಈ ರೀತಿ ಲಾಕ್ ಮಾಡಬೇಕು. ಮೊದಲಿಗೆ ನಾವು ದಾರದ ತುದಿಗೆ ಗಂಟಾಕಿರ್ತೀವಲ್ಲ, ಹಾಗಾಗಿ ದಾರ ಹಿಂದ್ಗಡೆನೇ ಲಾಕ್ ಆಗುತ್ತೆ. ಆನಂತರ ಒಂದು ಲಾಕ್ ಮಾಡ್ಕೋಬೇಕು, ಅಥವಾ ಹಾಫ್ ಕ್ರೋಶೆಟ್ ಟೈಪಲ್ಲಿ ಮಾಡ್ಕೋಬೇಕು. ಹಾಗೆಯೇ ಅದ್ರ ಪಕ್ಕ ಮತ್ತೆ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಹಾಫ್ ಕ್ರೋಶೆಟ್ ಅಂತ ಹೇಳ್ಬೋದು. ಈ ರೀತಿ 2 ಬಾರಿ ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್ಗಳನ್ನ ಹಾಕಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ 2 ಬಾರಿ ನಮಗೆ 4 ಚೈನ್ ಗ್ಯಾಪ್ ಬರುತ್ತೆ. ಇವಾಗ ನೀಡಲ್ನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಈ ರೀತಿ ಬಿಗ್ ಬೀಡನ್ನ ದಾರದೊಳಗಡೆಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ ನಂತರ ಬೀಡನ್ನ ಲಾಕ್ ಮಾಡಬೇಕು. ಆನಂತರ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸರಿಯಾಗಿ ಅಲ್ಲಿಗೆ ಲಾಕ್ನ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ ಗ್ಯಾಪು 4 ಚೈನ್ಗಳನ್ನ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರಿಂಕಲ್ಸ್ಗಳು ಬರಬಾರ್ದು. ನೀಟಾಗೆ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೀಡಲ್ನ ಮುಂದಕ್ಕೆಲ್ಲ ಲಾಕ್ ಮಾಡಬೇಡಿ, ಆವಾಗನೇ ರಿಂಕಲ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಮಾಡಿ. ತುಂಬ ಜನ ಕೇಳ್ತಾರೆ ರಿಂಕಲ್ಸ್ ಬರುತ್ತೆ ಅಂತ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಥವಾ ಒಂಚೂರು ನೀವು ಹಿಂದಕ್ಕೆ ಲಾಕ್ ಮಾಡಿದ್ರೂ ಪರವಾಗಿಲ್ಲ. ಬೀಡ್ ಆ್ಯಡ್ ಮಾಡಿದ್ಮೇಲೆ ನಮಗೆ 4 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. ಸ್ಟಾರ್ಟಿಂಗಲ್ಲಿ 4 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. ಅದಾದಮೇಲೆ ಒಂದು ಬೀಡ್ ಆ್ಯಡ್ ಮಾಡ್ತೀವಿ. ಅದಾದಮೇಲೆ 4 ಚೈನ್ ಗ್ಯಾಪು 3 ಟೈಮ್ಸ್ ಬರುತ್ತೆ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಆದಮೇಲೆ ಮತ್ತೆ 4 ಚೈನ್ ಗ್ಯಾಪು 3 ಟೈಮ್ಸ್ ಬರುತ್ತೆ. ಸೊ ಈ ರೀತಿ ನಾವು ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 4 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. ಮತ್ತು ಇನ್ನು ಮಧ್ಯದಲ್ಲಿ ಬರುವಾಗ ಬೀಡ್ ಆದಮೇಲೆ 4 ಚೈನ್ ಗ್ಯಾಪು ನಮಗೆ 3 ಟೈಮ್ಸ್ ಬರಬೇಕು. ಈ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ನಾವು ಸ್ಯಾರಿ ಪೂರ್ತಿ ರಿಂಕಲ್ಸ್ ಬರದಿರೋ ರೀತಿಯಲ್ಲಿ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ರಿಂಕಲ್ಸ್ ಬರುತ್ತೆ ಅಂದರೆ ನೀವು ನೀಡಲ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಅಥವಾ ಸ್ವಲ್ಪ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿ. ಬಿಗಿನರ್ಸ್ಗಳಾದರೆ ಆದಷ್ಟು ಸ್ಟಿಫ್ ಆಗಿರುವಂಥ ಸ್ಯಾರಿಗಳನ್ನ ತೊಗೊಳ್ಳಿ, ಸ್ಟಾರ್ಟಿಂಗು ಕಲಿಯೋವರೆಗೂ. ಆವಾಗ ನಿಮಗೆ ಡಿಸೈನು ಫಿನಿಶಿಂಗು ನೀಟಾಗಿ ಬರುತ್ತೆ. ಈಗ ಸೆಕೆಂಡ್ ಸ್ಟೆಪ್ನ ಶುರು ಮಾಡೋಣ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೇಮ್ ಕಲರ್ ಥ್ರೆಡ್ಡಿಂದ ನಾನು ಡಿಸೈನ್ನ ಶುರು ಮಾಡ್ತಾಯಿದ್ದೀನಿ, ಸೆಕೆಂಡ್ ಸ್ಟೆಪ್ನ ಕೂಡ. ಇವಾಗ ನೋಡಿ, ಸ್ಟಾರ್ಟಿಂಗಲ್ಲಿ ಫಸ್ಟು ಸೀರೆಗೇ ಲಾಕ್ ಮಾಡ್ಕೊಂಬಿಡೋಣ.
ಇಲ್ಲೂ ಅಷ್ಟೇ ನಾನು ದಾರದ ತುದಿಗೆ ಗಂಟಾಕಿಟ್ಕೊಂಡಿದ್ದೀನಿ. ಇದನ್ನು ಕೊನೆಯಲ್ಲಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟಾಗಿ ದಾರನ ಸೀರೆಗೆ ಗಂಟಾಕಿಟ್ಕೊಂಡು ಕುಚ್ಚಾಕಿ ಕೂಡ ಕಟ್ಕೊಂಡು ಅದರೊಳಗಡೆಗೆ ಸೇರಿಸ್ಕೋಬೋದು. ಈಗ ಲಾಕ್ ಮಾಡಿದ್ಮೇಲೆ ನೋಡಿ, ಅದು 4 ಚೈನ್ ಗ್ಯಾಪ್ ಒಳಗಡೆಗೆ ನಾವು 3 ಬಾರಿ ಲಾಕ್ ಮಾಡಬೇಕು. ಹಾಫ್ ಕ್ರೋಶೆಟ್ ಮಾಡ್ತೀವಲ್ಲ ಆ ರೀತಿ. ಅಂದರೆ ಆ 4 ಚೈನ್ ಗ್ಯಾಪಿಗೆ ಮಧ್ಯ ಬರಬೇಕು. ಇದು ನೀವು 2 ಬಾರಿ ಆದರೂ ಮಾಡಿ ಅಥವಾ 3 ಬಾರಿ ಆದರೂ ಮಾಡಿ, 4 ಚೈನ್ ಗ್ಯಾಪು ಮಿಡಲ್ಲಿಗೆ ಬರೋ ರೀತಿಯಲ್ಲಿ ಮಾಡಬೇಕು. ಈ ರೀತಿ ಮಾಡಿದ್ಮೇಲೆ ನೋಡಿ, ಈಗ 4 ಚೈನ್ ಗ್ಯಾಪ್ ಫಸ್ಟು 4 ಚೈನ್ ಗ್ಯಾಪ್ ಮಿಡಲಿಗೆ ಬಂತು. ಇವಾಗ ನೆಕ್ಸ್ಟು 4 ಚೈನ್ಸ್ ಹಾಕಬೇಕು. 4 ಚೈನ್ ಹಾಕಿ ನೆಕ್ಸ್ಟು 4 ಚೈನ್ ಗ್ಯಾಪ್ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಅಂದರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಅದು ಮಧ್ಯಕ್ಕೆ ಬರುತ್ತೆ, ಅದಕ್ಕೆ ಲಾಕ್ ಮಾಡಿ. ಅದು ಲಾಕ್ ಮಾಡಿದ್ಮೇಲೆ ನೋಡಿ, ಇವಾಗ ಡಬಲ್ ಕ್ರೋಶೆಟ್ ಆರ್ಚ್ನ ಮಾಡಬೇಕು. ನೋಡಿ, ನಿಮಗೆ ಬೀಡ್ ಹಿಂದೆ ಒಂದು ಲೈನ್ ಇದೆಯಲ್ಲ, ಥ್ರೆಡ್ ಲೈನು, ನಾವು ಬೀಡನ್ನ ಲಾಕ್ ಮಾಡಿರ್ತೀವಲ್ಲ ಆವಾಗ ಅದು ಒಂದು ಲೈನ್ ಬಂದಿರುತ್ತೆ, ಅಲ್ಲಿಗೆ ನಾನು ಆರ್ಚ್ನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಆರ್ಚ್ನ ಮಾಡ್ತಾಯಿದ್ದೀನಿ. ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ, ಥ್ರೆಡ್ ಲೈನ್ ಇದೆಯಲ್ಲ ಅದರೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ. ಮೊದಲಿಗೆ 2ನ್ನ ಒಂದು ಮಾಡಬೇಕು, ಆಮೇಲೆ 2ನ್ನ ಒಂದು ಮಾಡಬೇಕು. ಅದು ನಮಗೆ ಡಬಲ್ ಕ್ರೋಶೆಟ್ ಆಗುತ್ತೆ. ಸೊ ನೀವು ಬೀಡ್ ತಗೊಂಡಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 13 ಅಥವಾ 14 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳಿ ಆರ್ಚ್ಗೆ. ಬೀಡ್ ಇದ್ರೊಳಗಡೆಗೆ ಆರ್ಚಿಗೆ ಎಷ್ಟು ಇಡಿಸುತ್ತೆ ನೋಡಿ. ತುಂಬ ಫೋರ್ಸ್ಫುಲಿ ನಾವು ಜಾಸ್ತಿನೂ ಮಾಡಬಾರ್ದು, ಏಕೆಂದರೆ ನೆಕ್ಸ್ಟ್ ಸ್ಟೆಪ್ ಮಾಡುವಾಗ ಆರ್ಚಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನೀವು 14 ಮಾಡ್ಕೋಬೋದು ಒಂದು ಆರ್ಚ್ಗೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ನಾನಿಲ್ಲಿ ನೋಡಿ 13 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 13 ಕಂಬ ಮಾಡಿದ್ಮೇಲೆ ಬೀಡ್ ಪಕ್ಕ 4 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಮಧ್ಯಕ್ಕೆ ನಾವಿವಾಗ ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟು 4 ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿಬಿಟ್ಟು ನೆಕ್ಸ್ಟು 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಬೇಕು. ನೆಕ್ಸ್ಟು 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು. 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಿ ನೆಕ್ಸ್ಟು ಆರ್ಚು. ಈಗ ಫಸ್ಟನೇ ಆರ್ಚ್ ನಾನು 13 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನಾವು ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊಂಡು ಹೋಗಬೇಕು. 13 ಕಂಬಗಳನ್ನೇ ಮಾಡಬೇಕು. ನೋಡಿ, ಇವಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ನಾನು ಎಲ್ಲ ಆರ್ಚು ಒಂದೇ ಸಮನಾಗಿ ಮಾಡ್ಕೊಂಡಿದ್ದಾಗಿದೆ ಇವಾಗ. ಸೊ ಇವಾಗ ನೆಕ್ಸ್ಟ್ 3rd ಸ್ಟೆಪ್ ಡಿಸೈನ್ನ ಮಾಡ್ಕೋಬೇಕು. 3rd ಸ್ಟೆಪ್ಪಿಗೆ ಹೋಗೋಣ. ನಾನಿವಾಗ ಥ್ರೆಡ್ ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ. 2 ಸ್ಟೆಪ್ ಆದಮೇಲೆ 1 ಸ್ಟೆಪ್ ಆರ್ಚ್ ಆದಮೇಲೆ ನಾವು ನೆಕ್ಸ್ಟ್ ಥ್ರೆಡ್ ಕಲರ್ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ, ಮರೂನ್ ಕಲರ್ ತಗೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಇದೂ ಅಷ್ಟೇ, ಫಸ್ಟು ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಆನಂತರ ದಾರನ ಸೀರೆಗೆ ಲಾಕ್ ಮಾಡ್ಕೋಬೇಕು ಮೊದಲಿಗೆ. ಇವಾಗ ಸ್ಟಾರ್ಟಿಂಗ್ ಪಾಯಿಂಟು ನೀವಿವಾಗ ಡೈರೆಕ್ಟ್ ಸೀರೆಗಾದರೂ ಲಾಕ್ ಮಾಡ್ಬೋದು, ಅಥವಾ ಇಲ್ಲೇನು ಥ್ರೆಡ್ನ ಸ್ಟಾರ್ಟ್ ಮಾಡಿರೋ ಪಾಯಿಂಟ್ ಇರುತ್ತಲ್ಲ ಆ ಪಾಯಿಂಟಿಗೂ ಕೂಡ ಲಾಕ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ. ಸೊ ಈಗೇನು ಲಾಕ್ ಇರುತ್ತಲ್ಲ ಅದ್ರ ಮೇಲ್ಗಡೆಗೂ ಕೂಡ ನೀವು ಲಾಕ್ ಮಾಡ್ಕೊಳ್ಬೋದು. ದಾರದ ತುದಿಗೆ ಗಂಟಾಕಿಟ್ಕೊಂಡು ಕೂಡ ಲಾಕ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ದಾರನ ಇಲ್ಲಿಗೆ ಗಂಟಾಕ್ಕೊಳ್ಬೋದು. 2 ರೀತಿಯಲ್ಲೂ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ನಾನು ಲಾಕ್ ಮಾಡ್ಕೊಂಡ್ಮೇಲೆ ದಾರನ ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಬಾರಿ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ, ಟೈಟಾಗಿ ಕೂತ್ಕೋಬೇಕಲ್ಲ ಹಾಗಾಗಿ. ಅದಾದಮೇಲೆ ನೋಡಿ, ನಾವಿವಾಗ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ ಹಾಕಿ ನೆಕ್ಸ್ಟು ಏನು 4 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಮಧ್ಯಕ್ಕೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನಾವಿವಾಗ ನೆಕ್ಸ್ಟ್ ಆರ್ಚ್ನ ಕಂಟಿನ್ಯೂ ಮಾಡಬೇಕು. ನಾನಿಲ್ಲಿ ಡಬಲ್ ಕ್ರೋಶೆಟ್ಟೇ ಮಾಡ್ತಾಯಿದ್ದೀನಿ. ನಮಗಿಲ್ಲಿ ಏನು ಫಸ್ಟ್ ಸ್ಟೆಪ್ ಆರ್ಚ್ ಮಾಡಿದ್ದೀವಲ್ಲ, ಆ ಆರ್ಚ್ ಮಾಡಿದ್ಮೇಲೆ ಕಂಬ ಇರುತ್ತಲ್ಲ, ಕಂಬದಲ್ಲಿ ಮೇಲ್ಗಡೆ ಹೋಲ್ಸ್ ಕಾಣಿಸ್ತಿದೆಯಲ್ಲ, ಆ ಹೋಲ್ಸಿಗೆ ನಾನು ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಡಬಲ್ ಕ್ರೋಶೆಟ್ಟೇ ಮಾಡ್ತಾ ಇರೋದು, ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಡಬಲ್ ಕ್ರೋಶೆಟ್ಟೇ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಿಮಗೆ ಹೋಲ್ ಕಾಣಿಸ್ತಾ ಇದೆಯಲ್ಲ, ಆ ಹೋಲ್ಗೆ ನಾನು ಕಂಬನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋಬೇಕು. ಕಂಬ ಮಾಡಿದ್ಮೇಲೆ 3 ಚೈನ್ಗಳನ್ನ ಹಾಕಿಬಿಟ್ಟು ಕಂಬದ ಮೇಲ್ಗಡೆಗೆ ಲಾಕ್ ಮಾಡಬೇಕು.
ಅದು ನಿಮಗೆ ಪಿಕೋ ಡಿಸೈನ್ ಆಗುತ್ತೆ. ಪಿಕೋ ಅಂತ ಹೇಳ್ತಾರಲ್ಲ ಆ ರೀತಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಬೀಡ್ಸು ಬೇಡ ಹೆವಿಯಾಗಿ, ಮತ್ತು ಹಾಕೋದು ಒಂದೇ ಬೀಡು, ಬೇಕಂದರೆ ಅದನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಒಂದು ಬೀಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದೊಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಹೆವಿ ಬೀಡ್ಸ್ ಏನು ಯೂಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿ, ತುಂಬಾ ದೊಡ್ಡದಾಗಿ ಹಾರ್ಚ್ಗಳಿರ್ಬೋದು, ಕುಚ್ಚುಗಳು ತುಂಬ ಹತ್ರಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಕೂಡ. ಸೊ ನೋಡಿ, ಇವಾಗ ನಾನು ಒಂದೊಂದು ಹೋಲ್ ಮೇಲೂ ಒಂದೊಂದು ಕಂಬಗಳನ್ನ ಮಾಡ್ಕೋತಾ ಬರ್ತಾ ಇದ್ದೀನಿ. ಸೊ 13 ಕಂಬ ಮಾಡಿರೋದ್ರಿಂದ ನಮಗಿಲ್ಲೂ ಕೂಡ 13 ಕಂಬಗಳೇ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಅಷ್ಟೇ, ಸೆಕೆಂಡ್ ಸ್ಟೆಪ್ ಹಾರ್ಚಲ್ಲೂ ಕೂಡ. ಯಾಕೆಂದರೆ ಒಂದು ಕಂಬದ ಮೇಲ್ಗಡೆಗೆ ಒಂದು ಕಂಬ ಮಾಡ್ತಾ ಇರೋದಲ್ವ, ಅದಕ್ಕೋಸ್ಕರ ಏನು ಒಂದು ಕಂಬದ ಹೋಲ್ ಬಂದಿರುತ್ತೆ ಆ ಕಂಬಕ್ಕೆ ನಾವು ಕಂಬ ಮಾಡ್ಕೊತಾ ಬರ್ತೀವಿ. ಸೊ ಇವಾಗ ಎಲ್ಲ ಕಂಬ ಮಾಡ್ಕೊಂಡ್ಮೇಲೆ ನಮಗೆ ಏನು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ, ಆ 4 ಚೈನ್ ಗ್ಯಾಪ್ ಮಧ್ಯಕ್ಕೆ ನಾನೀಗ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ 4 ಚೈನ್ಸ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಸೊ ಈ ರೀತಿಯಲ್ಲಿ ನಮಗೆ ಹಾರ್ಚ್ ಬರುತ್ತೆ. ನೆಕ್ಸ್ಟು ಹಾರ್ಚು ಕಂಟಿನ್ಯೂ ಆಗುತ್ತೆ. ಇದೇ ರೀತಿ ಪಿಕೋ ಡಿಸೈನ್ ಮಾಡ್ಕೊತ ಹೋಗಬೇಕು. ನೋಡಿ ಹಾರ್ಚ್ ಎಷ್ಟು ಸ್ಟಿಫಾಗಿ ಏನು ನೀಟಾಗಿ ಕೂತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನೋಡಿ, ಇಷ್ಟು ಮಾಡ್ಕೊಂಡ್ಮೇಲೆ ಆರ್ಚ್ ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ನಾನು ಇವಾಗ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 167 ದಾರ ತಗೊಂಡು ಕುಚ್ಚುಗಳನ್ನ ಕಟ್ಟಿದ್ದೀನಿ. ಏಕೆಂದರೆ ಸ್ಪೇಸ್ ಜಾಸ್ತಿ ಇಲ್ದಿರೋದ್ರಿಂದ 187 ಬೇಡ ಅಂದ್ಬಿಟ್ಟು 167 ದಾರನಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಕ್ರೀಮ್ ಆ್ಯಂಡ್ ಮೆಹಂದಿ ಕಲರ್ ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಡಬಲ್ ಮಾಡಿದ್ರೆ 327 ದಾರ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಅಂತೂ. ಖಂಡಿತ ನಿಮಗೆಲ್ಲ ಇದು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಬಿಗಿನರ್ಸ್ಗಳಿಗೆ ಈಸಿಯಾಗಿ ಮಾಡ್ಕೋಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.